ಸಿಂಧೂರದ ಬೆಲೆ ಏನು ಅಂತ ಇವತ್ತು ಜಗತ್ತಿಗೆ ಭಾರತ ತೋರಿಸ್ಕೊಟ್ಟಿದೆ. ಪಾಕ್ ವಿರುದ್ಧ ಇವತ್ತೇ ಹಾಗಾದ್ರೆ ಅಧಿಕೃತ ಯುದ್ಧ ಘೋಷಣೆ ಆಗುತ್ತಾ? ಭಾರತ ಪಾಕಿಸ್ತಾನದ ಗಡಿಯಲ್ಲಿ ಈಗ ಯುದ್ಧದ ಕಾರ್ಮೋಡ ಆವರಿಸಿದೆ. ಪಾಕ್ ವಿರುದ್ಧ ಇವತ್ತೇ ಅಧಿಕೃತವಾದಂತಹ ಯುದ್ಧ ಘೋಷಣೆ ಆಗುತ್ತಾ? ಹಾಗಾದ್ರೆ ಇವತ್ತೇ ಹೊರಬೀಳುತ್ತಾ ಹಾಗಾದ್ರೆ ಅಧಿಕೃತ ಸಮರ ಸಂದೇಶ? ಭಾರತ ಪಾಕಿಸ್ತಾನದ ನಡುವೆ ಪರಿಸ್ಥಿತಿ ಮತ್ತಷ್ಟು ಉದ್ವಿಗ್ನತೆ ಪಡ್ಕೊಳ್ತಾ ಇದೆ. 1971ರ ಚಿತ್ರಣ ಮೊಗದೊಮ್ಮೆ 2025ರಲ್ಲಿ ಅದೇ ವಾತಾವರಣ ಸೃಷ್ಟಿಯಾಗುತ್ತಾ? ಸಿಡಿಎಸ್ 3 ಸೇನೆಗಳ ಮುಖ್ಯಸ್ಥರ ಜೊತೆ ಒಂದು ಕಡೆ ರಾಜನಾಥ್ ಸಿಂಗ್ ಮಾತುಕತೆ, ಪಾಕ್ ನಡೆಸ್ತಾ ಇರುವ ದಾಳಿ ಕುರಿತು ಸಮಾಲೋಚನೆಯನ್ನು ಕೂಡ ಈಗ ನಡೆಸ್ತಾ ಇದ್ದಾರೆ. ಹೈ ವೋಲ್ಟೇಜ್ ಮೀಟಿಂಗ್ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ನೇತೃತ್ವದಲ್ಲಿ ನಡೀತಾ ಇದೆ. ದೆಹಲಿಯಲ್ಲಿ ನಡೀತಾ ಇರುವಂತಹ ಹೈ ವೋಲ್ಟೇಜ್ ಮೀಟಿಂಗ್ ಪಾಕ್ ವಿರುದ್ಧ ಹಾಗಾದ್ರೆ ಇವತ್ತೇ ಅಧಿಕೃತ ಯುದ್ಧ ಘೋಷಣೆ ಆಗುತ್ತಾ ಅಂತ. ಯಾಕಂದ್ರೆ ಈಗಲೂ ಯುದ್ಧ ನಡೀತಾ ಇದೆ, ನಡೀತಾ ಇಲ್ಲ ಅಂತಿಲ್ಲ. ಈಗ ನಡೀತಾ ಇರೋದು ಅಘೋಷಿತ ಯುದ್ಧ, ಇದು ಅಧಿಕೃತ ಯುದ್ಧವಲ್ಲ, ಅಘೋಷಿತ ಯುದ್ಧ ನಡೀತಾ ಇದೆ. ಅವರು ನಮ್ಮ ಮೇಲೆ ದಾಳಿ ಮಾಡಿದ್ರು, ನಾವು ಅವ್ರ ಮೇಲೆ ದಾಳಿ ಮಾಡ್ತಾ ಇದ್ದೀವಿ. ಅವರು ನಮ್ಮ ಮೇಲೆ ಕ್ಷಿಪಣಿ ದಾಳಿಯನ್ನು ಮಾಡಿದ್ವಿ, ನಾವು ಕೂಡ ಅವರು ಬಿಟ್ಟಂತಹ ಬಾಣಕ್ಕೆ, ಅವರು ಕಳಿಸಿದಂಥ ಕ್ಷಿಪಣಿಯನ್ನು ಗಡಿಯಲ್ಲೇ ಹೊಡೆದುರುಳಿಸ್ತಾ ಇದ್ದೀವಿ. ಅವರ ಯಾವ ಕ್ಷಿಪಣಿಗಳು ಗಡಿ ದಾಟಿ ಭಾರತದ ಕಡೆ ಬರ್ತಾ ಇಲ್ಲ. ಒಂದಿಷ್ಟು ಗುಂಡಿನ ಚಕಮಕಿ ಮಾಡ್ತಾ ಇದ್ದಾರೆ ಗಡಿ ಭಾಗದಲ್ಲಿ. ಇನ್ನು ಪಂಜಾಬ್ನ ಅಮೃತ್ಸರ್ ಇರ್ಬೋದು, ಇನ್ನು ಜಮ್ಮು ಕಾಶ್ಮೀರ LOCಯಲ್ಲೂ ಕೂಡ ಒಂದಿಷ್ಟು ಗುಂಡಿನ ಚಕಮಕಿ ಮಾಡ್ತಾ ಇದ್ದಾರೆ. ಬಿಟ್ಟರೆ ಅವರ ಡ್ರೋನ್ ವರ್ಕೌಟ್ ಆಗ್ತಾ ಇಲ್ಲ, ಕ್ಷಿಪಣಿಗಳು ವರ್ಕೌಟ್ ಆಗ್ತಾ ಇಲ್ಲ, ಅವರ ಬಾಂಬ್ಗಳು ವರ್ಕೌಟ್ ಆಗ್ತಾ ಇಲ್ಲ. ಎಲ್ಲವನ್ನೂ ಡಿಸ್ಟ್ರಾಯ್ಡ್ ಮಾಡ್ತಾ ಇದೆ ನಮ್ಮ ಭಾರತೀಯ ಸೇನೆ. ಆಪರೇಷನ್ ಸಿಂಧೂರ ಎಷ್ಟು ಪವರ್ಫುಲ್ ಅನ್ನೋದು ಈಗ ಪಾಕಿಸ್ತಾನದವ್ರಿಗೆ ಗೊತ್ತಾಗ್ತಾ ಇದೆ. ಸಿಂಧೂರವನ್ನು ಅಳಿಸೋದು ಎಷ್ಟು ಸುಲಭ. ಆ ಅಳಿಸಿದ ಸಿಂಧೂರದಿಂದ ಬಿಟ್ಟ ಬಾಣವನ್ನು ಇವತ್ತು ಅರಗಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಪಾಕಿಸ್ತಾನ ಇವತ್ತು ಪಾತಾಳಕ್ಕೆ ಹೋಗ್ತಾ ಇದೆ. ಪಾಕಿಸ್ತಾನ ಇವತ್ತು ಸ್ಮಶಾನವಾಗಿ ಹೋಗ್ತಾ ಇದೆ. ಯಾಕಂದರೆ ಪಾಕಿಸ್ತಾನದ 15 ಜಾಗಗಳನ್ನು ಗುರಿಯಾಗಿಸಿಕೊಂಡು ಭಾರತೀಯ ಸೇನೆ ಇವತ್ತು ಫುಟ್ಬಾಲ್ ರೀತಿಯಲ್ಲಿ ಚೆಂಡಾಡ್ತಾ ಇದೆ. ದೀಪಾವಳಿ ಆಚರಣೆ ಮಾಡ್ತಾ ಇದ್ದಾರೆ ಪಾಕಿಸ್ತಾನದಲ್ಲಿ, ಆದರೆ ಪಟಾಕಿ ಹಚ್ಚುತ್ತಾ ಇರೋದು ನಮ್ಮ ಭಾರತೀಯ ಸೈನಿಕರು. ನಮ್ಮ ಭಾರತೀಯ ಸೈನಿಕರು ಹಚ್ಚಿರುವ ಪಟಾಕಿ ಇವತ್ತು ಪಾಕಿಸ್ತಾನದಲ್ಲಿ ದೀಪಾವಳಿ. ಆ ಗುಂಡಿನ ಆ ಒಂದು ಕಾಳಗ ಇರ್ಬೋದು, ಗುಂಡಿನ ಮೊರೆತ ಇರ್ಬೋದು, ಆ ಒಂದು ಆ ಸೌಂಡು, ಆ ಶಬ್ದ, ಆ ಬೆಳಕು ಎಲ್ಲವೂ ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಇಸ್ಲಾಮಾಬಾದ್, ಲಾಹೋರ್, ಕರಾಚಿ, ರಾವಲ್ಪಿಂಡಿ ಇದು ಪಾಕಿಸ್ತಾನದ ಪ್ರಮುಖ ನಗರಗಳು. ಈ ಪ್ರಮುಖ ನಗರಗಳನ್ನೇ ಗುರಿಯಾಗಿಸಿಕೊಂಡು ಭಾರತ ಇವತ್ತು ಏನಿಲ್ಲದ ಪ್ರತ್ಯುತ್ತರವನ್ನು ಕೊಡ್ತಾ ಇದೆ. ಇದು ಸಿಂಧೂರಕ್ಕೆ ಇರುವಂತಹ ವ್ಯಾಲ್ಯೂ, ಇದು ಸಿಂಧೂರಕ್ಕೆ ಇರುವಂತಹ ವ್ಯಾಲ್ಯೂ. ಸಿಂಧೂರವನ್ನು ಟಚ್ ಮಾಡಿದರೆ ನೀವು ಯಾವ ರೀತಿಯಾದಂತಹ ಸಂಹಾರ ಆಗ್ತೀರಾ ಅಂತ ಇವತ್ತು ಭಾರತ ತೋರಿಸ್ತಾ ಇದೆ. ನೀವು ಸಿಂಧೂರವನ್ನು ಅಳಿಸಿದ್ರಿ, ನಿಮ್ಮ ಸಂಹಾರ ಆಗ್ತಾ ಇದೆ. ಭಾರತ ಪಾಕಿಸ್ತಾನದ ನಡುವೆ ಪರಿಸ್ಥಿತಿ ಎಷ್ಟು ಮಟ್ಟಿಗೆ ಇವತ್ತು ಉದ್ವಿಗ್ನತೆಯನ್ನು ಪಡ್ಕೊಂಡಿದೆ, ಸಂಘರ್ಷಕ್ಕೆ ದಾರಿ ಮಾಡಿಕೊಡ್ತಾ ಇದೆ. ಒಂದು ಕಡೆ ಆ ಒಂದು ದಾಳಿಗೆ ಇವತ್ತು ಪತ್ರಗುಟ್ಟಿ ಹೋಗ್ತಾ ಇದೆ ಪಾಕಿಸ್ತಾನ. ನೀವು ಕೂಡ ಕ್ಷಿಪಣಿಯನ್ನು ದಾಳಿ ಮಾಡ್ತಾ ಇದ್ದೀರಾ. ನಿಮ್ಮ ಎಲ್ಲ ಕ್ಷಿಪಣಿಗಳನ್ನು ಈಗ ಭಾರತೀಯ ಸೇನೆ ಹೊಡೆದುರುಳಿಸ್ತಾ ಇದೆ. ನಿಮ್ಮ ಎಲ್ಲ ಜೆಟ್ ವಿಮಾನಗಳನ್ನು ಕೂಡ ಹೊಡೆದುರುಳಿಸಿದೆ. ಬರೋಬ್ಬರಿ 70ಕ್ಕಿಂತ ಹೆಚ್ಚು ಜೆಟ್ ವಿಮಾನಗಳನ್ನು ಭಾರತೀಯ ಸೇನೆಗೆ ಹೊಡೆದುರುಳಿಸಿದೆ ಅಂತ ಗೊತ್ತಾಗ್ತಾ ಇದೆ. 70ಕ್ಕಿಂತ ಹೆಚ್ಚು ಜೆಟ್ ವಿಮಾನಗಳನ್ನು ಹೊಡೆದುರುಳಿಸಿದೆ. ಶತ್ರು ರಾಷ್ಟ್ರದ 15ಕ್ಕಿಂತ ಹೆಚ್ಚು ಪ್ರಮುಖ ನಗರಗಳನ್ನೇ ಭಾರತ ಸೇನೆ ಟಾರ್ಗೆಟ್ ಮಾಡಿದೆ. ಅದರಲ್ಲಿ ಬಹಳ ಮುಖ್ಯವಾಗಿ ಲಾಹೋರ್, ಇಸ್ಲಾಮಾಬಾದ್, ಇನ್ನು ರಾವಲ್ಪಿಂಡಿ, ಕರಾಚಿ ಇದು ಪಾಕಿಸ್ತಾನದ ಪ್ರಮುಖ ಸ್ಥಳಗಳು. ಪಾಕಿಸ್ತಾನದ ಪ್ರಮುಖ ಸ್ಥಳಗಳೇ ಈಗ ಸ್ಮಶಾನದ ರೀತಿಯಲ್ಲಿ ಆವರಿಸ್ತಾ ಇದೆ. ಭಾರತ ಪಾಕಿಸ್ತಾನದ ನಡುವೆ ದಾಳಿ ಪ್ರತಿದಾಳಿ. ನೀವು ದಾಳಿ ಮಾಡಿದರೆ ನಾವು ಪ್ರತಿದಾಳಿ ಮಾಡ್ತಾನೆ ಇದ್ದೀವಿ. ಕ್ಷಣ ಕ್ಷಣಕ್ಕೂ ಮಾಹಿತಿಯನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಪಡ್ಕೊಳ್ತಾ ಇದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಗೆ ಸೇನಾಧಿಕಾರಿಗಳಿಂದ, ಸೇನಾ ಮುಖ್ಯಸ್ಥರಿಂದ ಈಗ ಮಾಹಿತಿ ರವಾನೆ ಆಗ್ತಾ ಇದೆ. ಪಾಕ್ ಶೆಲ್ ದಾಳಿ ಬಗ್ಗೆ ಈಗ ಪ್ರಧಾನಿ ನರೇಂದ್ರ ಮೋದಿಯವರು ಮಾಹಿತಿಯನ್ನು ಪಡೆದಿದ್ದಾರೆ. ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಪ್ರತಿ ದಾಳಿ ಬಗ್ಗೆ ಮಾಹಿತಿಯನ್ನು ಈಗ ಸೇನಾಧಿಕಾರಿಗಳು ನೀಡ್ತಾ ಇದ್ದಾರೆ. ನಾವು ಆಪರೇಷನ್ ಸಿಂಧೂರ್ ಮಾಡಿದ್ವಿ, ನೀವು ಪ್ರತಿದಾಳಿಯನ್ನು ಮಾಡಿದ್ರಿ. ಆಪರೇಷನ್ ಸಿಂಧೂರ್ ಆಯಿತು. ಯಾಕೆ? ನಿಮ್ಮಗಳ ಸಂಹಾರಕ್ಕೋಸ್ಕರ, ಪರಮ ಪಾಪಿಗಳ ಸಂಹಾರಕ್ಕೋಸ್ಕರ ಆಪರೇಷನ್ ಸಿಂಧೂರ್ ಮಾಡಿರುವಂಥದ್ದು. ಇದು ಭಾರತೀಯ ಪ್ರತಿ ನಾರಿಯ ಹಣೆ ಮೇಲೆ ಇದ್ದಂತಹ ಸಿಂಧೂರಕ್ಕೆ ಇರುವಂತಹ ವ್ಯಾಲ್ಯೂ. ಇದು ಬಹುತೇಕ ಜಗತ್ತಿಗೆ ಇದು ಪಾಠ. ಪ್ರಧಾನಿ ನರೇಂದ್ರ ಮೋದಿ, ಅಮಿತ್ ಶಾ ಒಂದು ಮಾತು ಹೇಳ್ತಾ ಇದ್ರು, ಹುಡುಕಿ ಹೊಡಿತೀವಿ ನಾವು ಅಂತ. ಬರೀ ಬಾಯಿ ಮಾತಲ್ಲ ಅದು.
ಪ್ರಾಕ್ಟಿಕಲ್ ಆಗಿ ಕೂಡ ತೋರಿಸಿ ಆಯಿತು. ಹುಡುಕಿನೇ ಹೊಡೆದ್ರು. ನಮ್ಮ ಮಿಸೈಲ್ಸ್ಗಳು ಮಿಡ್ ನೈಟ್ ಪಾಕಿಸ್ತಾನದಲ್ಲಿದ್ದಂತಹ ಉಗ್ರರ ಅಡಗು ತಾಣಗಳನ್ನೇ ಗುರಿಯಾಗಿಸಿಕೊಂಡು ಹುಡುಕಿ ನಾವು ಹೊಡೆದಿದ್ದೀವಿ. ನಮ್ಮ ಭಾರತೀಯ ಸೇನೆ, ನೌಕಾಪಡೆ, ಭೂಸೇನೆ, ಇನ್ನು ವಾಯುಸೇನೆಯ ಸೈನಿಕರು ಇವತ್ತು ಹಗಲು ರಾತ್ರಿ ಕೆಲಸವನ್ನು ಮಾಡಿದ್ದಾರೆ. ಆಪರೇಷನ್ ಸಿಂಧೂರ ಸಕ್ಸಸ್ ಆಗಿದೆ. ಆ ಸಂಭ್ರಮಾಚರಣೆ ಒಂದು ಕಡೆ ಭಾರತದಲ್ಲಿ ಎಲ್ಲ ಕಡೆ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ. ಆದರೆ ಈ ಸಂಭ್ರಮಾಚರಣೆ ಇಷ್ಟಕ್ಕೆ ನಿಲ್ಲಲ್ಲ, ಇನ್ನೂ ಕೂಡ ಸಂಭ್ರಮಾಚರಣೆ ಮಾಡಬೇಕು. ಪ್ರತಿಯೊಬ್ಬ ಭಾರತೀಯನ ಎದೆಯಲ್ಲಿರುವಂತಹ ಆ ಒಂದು ದ್ವೇಷ, ಆ ಒಂದು ಸಿಟ್ಟು ಇನ್ನೂ ಆರಿಲ್ಲ. ಇಷ್ಟೇ ಅಲ್ಲ, ಇಡೀ ಪಾಕಿಸ್ತಾನವನ್ನೇ ಸರ್ವನಾಶ ಮಾಡಿ ಅಂತ ಇವತ್ತು ಪ್ರತಿಯೊಬ್ಬ ಭಾರತೀಯನೂ ಇವತ್ತು ಹೇಳ್ತಾ ಇದ್ದಾರೆ. ಪಾಕಿಸ್ತಾನನೇ ಭೂಪಟದಲ್ಲೇ ಇರಬಾರ್ದು ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಪಾಕಿಸ್ತಾನ ಇವತ್ತು ಬರೀ ಭಾರತಕ್ಕಷ್ಟೇ ಅಲ್ಲ, ಅನೇಕ ರಾಷ್ಟ್ರಗಳಿಗೆ ಇವತ್ತು ಕೆಟ್ಟ ದಾಳಿಯನ್ನು ಮಾಡ್ತಾ ಇದೆ, ಕೆಟ್ಟ ಚಾಳಿಯನ್ನು ಮುಂದುವರಿಸ್ತಾ ಇದೆ, ಉಗ್ರರನ್ನು ಪೋಷಣೆ ಮಾಡ್ತಾ ಇದೆ, ಉಗ್ರರಿಗೆ ರಕ್ಷಣೆ ಕೊಡ್ತಾ ಇದೆ, ಉಗ್ರರಿಗೆ ಅನ್ನ ನೀರು ಎಲ್ಲವೂ ಸಿಗ್ತಾ ಇದೆ. ಇವತ್ತು ಪ್ರಪಂಚದ ಮುಂದೆ, ಇಡೀ ಜಾಗತಿಕ ಮಟ್ಟದಲ್ಲಿ ಪಾಕಿಸ್ತಾನ ಏನು ಅನ್ನೋದು ಇವತ್ತು ಮುಖವಾಡ ಬಯಲಾಗಿ ಹೋಗಿದೆ. ಅನೇಕ ಮುಂದುವರೆದ ರಾಷ್ಟ್ರದ ನಾಯಕರುಗಳು ಚೀತು ಅಂತ ಉಗಿತಾ ಇದ್ದಾರೆ. ಉಗ್ರರನ್ನು ಪೋಷಣೆ ಮಾಡ್ತಾ ಇಲ್ಲ ನಾವು ಅಂತ ಹೇಳಿದ ಮೇಲೆ ಮೊನ್ನೆ ನಮ್ಮ ದಾಳಿ ಆಯ್ತಲ್ಲ, ಮಿಸೈಲ್ ದಾಳಿ ಆದಂಥ ಸಂದರ್ಭದಲ್ಲಿ ಪಾಕಿಸ್ತಾನದಲ್ಲಿ 18 ಎಕರೆ 20 ಎಕರೆಯಲ್ಲಿ ಮಸೀದಿಗಳನ್ನು ಕಟ್ಕೊಂಡಿದ್ರಲ್ಲ, ಹಾಗಾದ್ರೆ ಯಾರ್ದು ಅದು? ಯಾಕೆ ಮಸೂದ್ ನಾನು ಸಾಯಬೇಕಿತ್ತಂತ ಹೇಳ್ದ? ಅತ್ಯುಗ್ರ ಆತ ಅವನು, ಅನೇಕ ಪ್ರಕರಣಗಳಿಗೆ ಬೇಕಾದಂಥವನು, ಭಾರತದಲ್ಲಿ ಅನೇಕ ದಾಳಿಗಳನ್ನು ಮಾಡಿದವನು. ಇನ್ನು ಆ ಅಡಗು ತಾಣಗಳೇನಿತ್ತಲ್ಲ 18 ಎಕರೆ ಆ ಒಂದು ಮಸೀದಿಯಲ್ಲಿ, ಈಗೇನು ಇತ್ತೀಚೆಗೆ ಮುಂಬೈ ದಾಳಿಯಲ್ಲಿ ಕಸಬ್ ಜೀವಂತವಾಗಿ ಸಿಕ್ಕಾಕೊಂಡ ಕಸಬ್, ಆತನೂ ಕೂಡ ಅಲ್ಲೇ ಇದ್ದವನು. ಇವಾಗೇನು ಭಾರತದವರು ಸೆರೆ ಹಿಡ್ಕೊಂಡು ಅಮೇರಿಕದಿಂದ ಕರ್ಕೊಂಡ್ಬಂದಿದ್ದಾರಲ್ಲ ರಾಣನ ಸ್ನೇಹಿತ, ಆತನೂ ಕೂಡ ಅಲ್ಲೇ ಇದ್ದಂಥವನು. ಕಸಬು ಸೇರಿದಂತೆ ಅನೇಕ ಅತ್ಯುಗ್ರರಿಗೆ ತರಬೇತಿಯನ್ನು ಕೊಡ್ತಾ ಇದ್ದಂಥ ಜಾಗ ಅದು. ಆ ಜಾಗವನ್ನೇ ಅಂದರೆ ಈ ದುಷ್ಟ ಉಗ್ರರ ಒಂದು ಹೆಡ್ ಕ್ವಾರ್ಟರ್ಸ್ ಅಂತ ನಾವೇನು ಕರಿತೀವಲ್ಲ, ಹೆಡ್ ಕ್ವಾರ್ಟರ್ಸ್ಗಳು ಇವತ್ತು ನೆಲಸಮಾಗಿ ಹೋಗಿದ್ದಾವೆ. ಅಲ್ಲಿ ತರಬೇತಿಯನ್ನು ಕೊಡುವಂಥದ್ದು ಇರ್ಬೋದು, ನೇಮಕಾತಿಯನ್ನು ಮಾಡ್ಕೊಳ್ಳುವಂಥದ್ದು ಇರ್ಬೋದು, ಪರ್ವತ ಭಾಗದಲ್ಲಿ ಯಾವ ರೀತಿಯಾಗಿ ಅಲ್ಲಿ ಸೈನಿಕರ ಜೊತೆ ಕಾದಾಡಬೇಕು, ಈ ರೀತಿಯಾದಂತಹ ಅನೇಕ ಮಾದರಿಯ ಟ್ರೈನಿಂಗ್ಗಳು ಕೊಡ್ತಾ ಇದ್ರು ಪಾಕಿಸ್ತಾನದ ಭಯೋತ್ಪಾದಕರು. ಪಾಕಿಸ್ತಾನದಲ್ಲಿದ್ದಂತಹ ಭಯೋತ್ಪಾದಕರು ಅನೇಕ ರೀತಿಯ ಟ್ರೈನಿಂಗನ್ನು ಕೊಡ್ತಾ ಇದ್ರು. ಅಂದರೆ ಆತ್ಮಾಹುತಿ ಬಾಂಬ್ ದಾಳಿಕೋರರು ಇರ್ತಾರಲ್ಲ, ಅವರಿಗೆ ಯಾವ ಥರ ಟ್ರೈನಿಂಗ್ ಕೊಡಬೇಕು, ಗಡಿಭಾಗದಲ್ಲಿ ಯಾವ ರೀತಿಯಾಗಿ ಗುಂಡಿನ ಕಾಳಗವನ್ನು ನಡೆಸಬೇಕು. ಇದರ ಮತ್ತೊಬ್ಬ ಮಾಸ್ಟರ್ ಮೈಂಡು ಪಾಕಿಸ್ತಾನದ ಸೇನೆಯಲ್ಲೇ ಇದ್ದಂತಹ ಹಾಶಿಮ್ ಮೂಸಾ ಈ ಹಿಂದೆ ಪ್ಯಾರಾ ಕಮಾಂಡೋ ಆಗಿದ್ದ, ಪಾಕಿಸ್ತಾನದ ಪ್ಯಾರೋ ಕಮಾಂಡೋ ಆಗಿದ್ದ. ಪಾಕಿಸ್ತಾನದ ಸೈನಿಕರಿಗೆ ಸಿಗುವ ಟ್ರೈನಿಂಗ್ ಇವತ್ತು ಉಗ್ರರಿಗೆ ಸಿಗ್ತಾ ಇದೆ ಪಾಕಿಸ್ತಾನದಲ್ಲಿ. ಭಾರತ ಪಾಕ್ ನಡುವೆ ಕ್ಷಣಕ್ಕೂ ಪರಿಸ್ಥಿತಿ ಉದ್ವಿಗ್ನ ಆಗ್ತಾ ಇದೆ. ಪ್ರಧಾನಿ ಮೋದಿಯನ್ನ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಭೇಟಿ ಆಗ್ತಾ ಇದ್ದಾರೆ. ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿ ಆದ್ರು ಅಂದ್ರೆ ಮಹತ್ವದ ತೀರ್ಮಾನ ಆದ ಲೆಕ್ಕ. ರಾತ್ರಿ ನಡೆದ ಬೆಳವಣಿಗೆ ಬಗ್ಗೆ ಮಹತ್ವದ ಚರ್ಚೆ ಆಗುತ್ತೆ. ದಾಳಿ ಬಗ್ಗೆ ಮೋದಿಗೆ ಮಾಹಿತಿಯನ್ನ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ನೀಡ್ತಾರೆ. ಭಾರತ ಪಾಕ್ ನಡುವೆ ಕ್ಷಣಕ್ಕೂ ಪರಿಸ್ಥಿತಿ ಉದ್ವಿಗ್ನ ಆಗ್ತಾ ಇದೆ. ಆ ಮಾಹಿತಿಯನ್ನು ಇವತ್ತು ಪ್ರಧಾನಿ ನರೇಂದ್ರ ಮೋದಿಗೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಕೊಡ್ತಾ ಹೋಗ್ತಾರೆ. ಪ್ರತಿ ಸಂದರ್ಭದಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆ ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಮೋದಿಯವರು ಮಹತ್ವದ ತೀರ್ಮಾನಕ್ಕೆ ಬರ್ತಾ ಇದ್ದಾರೆ. ಪ್ರತಿ ತೀರ್ಮಾನವೂ ಕೂಡ ಪಾಕಿಸ್ತಾನಕ್ಕೆ ಅದೊಂಥರ ಕೆಟ್ಟ ಗಳಿಗೆ ಅಂತಲೇ ಅರ್ಥ. ಪ್ರತಿ ಮೀಟಿಂಗು, ಪ್ರತಿ ಚರ್ಚೆ, ಪ್ರತಿ ತೀರ್ಮಾನ ಇದು ಪಾಕಿಸ್ತಾನಕ್ಕೆ ಕಂಟಕ. ಭಾರತದಿಂದ ಪದೇ ಇವತ್ತು ಕಂಟಕ ಆಗ್ತಾ ಇದೆ. ಯಾಕಂದರೆ ಅದು ನೀವೇ ತೋಡ್ಕೊಂಡ ಗುಂಡಿಗೆ ನೀವೇ ಬೀಳ್ತಾ ಇದ್ದೀರಾ, ನೀವೇ ಉಗ್ರರನ್ನು ಪೋಷಣೆ ಮಾಡ್ತಾ ಇದ್ದೀರಾ, ನೀವೇ ಉಗ್ರರಿಗೆ ಅನ್ನ ಆಹಾರವನ್ನು ಕೊಟ್ಟು ಆಶ್ರಯವನ್ನೂ ಕೂಡ ಕೊಟ್ಟಿದ್ದೀರಾ. ಹಾಗಾಗಿ ನಿಮ್ಮ ಗುಂಡಿ ನೀವೇ ತೋಡ್ಕೊಂಡಿದ್ದೀರಾ ಅಂತ ಇವತ್ತು ಜಗತ್ತಿಗೆ ಸಾರಿ ಭಾರತ ಹೇಳ್ತಾ ಇದೆ. ಇಡೀ ಜಗತ್ತಿಗೆ ಭಾರತ ಇವತ್ತು ತನ್ನ ಶಕ್ತಿ ಏನು, ತನ್ನ ಸೈನ್ಯದ ಪ್ರಾಬಲ್ಯ ಏನು ಅಂತ ಇವತ್ತು ತೋರಿಸ್ತಾ ಇದೆ. ಇವತ್ತು ಭ್ರಷ್ಟಾಚಾರ ಒಂದು ಕಡೆ, ಈ ಭಯೋತ್ಪಾದಕ, ಇವೆಲ್ಲವೂ ಕೂಡ ಸಾಮಾಜಿಕ ಪಿಡುಕುಗಳು. ಒಂದು ಕಡೆ ದೇಶದ ಒಳಗಡೆ ಭ್ರಷ್ಟಾಚಾರ ನಡೀತಾ ಇದ್ರೆ, ಇನ್ನೊಂದು
ಜಾಗತಿಕ ಮಟ್ಟದಲ್ಲಿ ಭಯೋತ್ಪಾದಕತೆ ನಡೀತಾ ಇರ್ತದೆ. ಇವೆಲ್ಲವೂ ಕೂಡ ಸಮಾಜಕ್ಕೆ ಒಂಥರ ಮಾರಕ. ಹಾಗಾಗಿ ಇಂತಹ ಮಾರಕ, ಇಂತಹ ಸಾಂಕ್ರಾಮಿಕ ರೋಗವನ್ನು ಬೇರು ಸಮೇತ ಕಿತ್ತೊಗಿಬೇಕು ಅಂತ ಮೋದಿ ಶಪಥ ಮಾಡಿದ್ದಾರೆ. ಅನೇಕ ರಾಷ್ಟ್ರದ ನಾಯಕರುಗಳು ಶಪಥ ಮಾಡಿದ್ದಾರೆ. ಅಮೇರಿಕ, ರಷ್ಯಾ, ಇಂಗ್ಲೆಂಡ್, ಫ್ರಾನ್ಸ್, ಜಪಾನ್, ಇಸ್ರೇಲ್ ಹೀಗೆ ಅನೇಕ ರಾಷ್ಟ್ರದ ನಾಯಕರುಗಳು ಇವತ್ತು ಭಯೋತ್ಪಾದಕತೆಯನ್ನು ಬೇರು ಸಮೇತ ಕಿತ್ತು ಹಾಕಬೇಕು. ಭಯೋತ್ಪಾದಕತೆ ಈ ಜಗತ್ತಲ್ಲೇ ಇರಬಾರ್ದು. ಭಯೋತ್ಪಾದಕತೆಗೆ ಆಶ್ರಯ ಕೊಡುವಂತಹ ರಾಷ್ಟ್ರವೂ ಇರಬಾರ್ದು. ಇದು ಸಾಕಷ್ಟು ಮುಂದುವರಿತಾ ಇರುವಂತಹ ರಾಷ್ಟ್ರದ ನಾಯಕರ ಒಂದು ಹೇಳಿಕೆಗಳಾಗಿದ್ದಾವೆ. ಅನೇಕ ಸಂದರ್ಭದಲ್ಲಿ ಅನೇಕ ನಾಯಕರುಗಳು ಈ ರೀತಿಯಾದಂತಹ ಹೇಳಿಕೆಯನ್ನು ಕೊಡ್ತಾ ಇರ್ತಾರೆ. ಈಗ ಭಾರತದ ಸರದಿ. ಪಾಕ್ನ 6 ನಗರಗಳ ಮೇಲೆ ಪ್ರತೀಕಾರವನ್ನು ಭಾರತ ತೀರಿಸಿಕೊಂಡಿದೆ. 6 ನಗರಗಳು: ಲಾಹೋರ್, ಇಸ್ಲಾಮಾಬಾದ್, ಕರಾಚಿ. ಇನ್ನು ಡ್ರೋನ್ ಹಾಗೂ ಕ್ಷಿಪಣಿಗಳ ದಾಳಿಯನ್ನು ನಡೆಸಿ ಭಾರತ ಪ್ರತೀಕಾರವನ್ನು ನಡೆಸಿಕೊಂಡಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಲಾಹೋರ್ ಮತ್ತು ಇಸ್ಲಾಮಾಬಾದ್ ಸಮುದ್ರ ಮಾರ್ಗದ ಮೂಲಕವೂ ಪಾಕ್ ವಿರುದ್ಧ ಪ್ರತೀಕಾರವನ್ನು ಭಾರತ ತೀರಿಸ್ಕೊಳ್ತಾ ಇದೆ. ಲಾಹೋರ್ ಮತ್ತು ಕರಾಚಿ ಮೇಲೆ ಭಾರತೀಯ ನೌಕಾಪಡೆ ದಾಳಿಯನ್ನು ಮಾಡಿದೆ. ಪಾಕಿಸ್ತಾನದ 6 ನಗರಗಳ ಮೇಲೆ ಪ್ರತೀಕಾರವನ್ನು ಭಾರತ ತೀರಿಸಿಕೊಂಡಿದೆ. ಬಹಳ ಪ್ರಮುಖ ನಗರಗಳವು. ಲಾಹೋರು ಪಾಕಿಸ್ತಾನದ ರಾಜಧಾನಿ, ಇಸ್ಲಾಮಾಬಾದ್, ಕರಾಚಿಯ ಏರ್ಪೋರ್ಟ್ ಕೂಡ ಈಗ ಅಕ್ಷರಶಃ ಸ್ಮಶಾನದ ವಾತಾವರಣ ನಿರ್ಮಾಣ ಆಗಿದೆ. ಇನ್ನು ಲಾಹೋರ್ ಇರ್ಬೋದು, ಇಸ್ಲಾಮಾಬಾದ್ ಇರ್ಬೋದು, ಎಲ್ಲವೂ ಕೂಡ ಈಗ ಅಕ್ಷರಶಃ ಸ್ಮಶಾನದ ರೀತಿಯಲ್ಲಿ ಆವರಿಸ್ತಾ ಇದೆ. ಒಂದು ಬದಿಯಲ್ಲಿ ನೋಡ್ತಾ ಇದ್ದಾರೆ, ಇದು ಭೂಮಿಯಿಂದ ಆಗಸಕ್ಕೆ ಚಿಮ್ಮುವಂತಹ ಕ್ಷಿಪಣಿಗಳಿದು. ನಮ್ಮ ನೆಲದಲ್ಲೇ ಭೂಮಿಯಿಂದ ಆಗಸಕ್ಕೆ ಚಿಮ್ಮುವಂತಹ ಕ್ಷಿಪಣಿಗಳು ನಿರ್ದಿಷ್ಟ ಜಾಗಕ್ಕೆ ಹೋಗಿ ಇಲ್ಲಿ ಆಪರೇಟ್ ಮಾಡ್ತಾ ಇರ್ತಾರಲ್ಲ, ಹೆಂಗೆ ಆಪರೇಟ್ ಮಾಡ್ತಾ ಇರ್ತಾರೆ, ಎಲ್ಲಿಗೆ ಹೋಗಿ ಬೀಳಬೇಕದು ಅಲ್ಲಿಗೇ ಬೀಳುತ್ತೆ. ಅತ್ಯಾಧುನಿಕ ಟೆಕ್ನಾಲಜಿ ಇರುವಂತಹ ಕ್ಷಿಪಣಿಗಳು ನಮ್ಮ ಹತ್ರ ಇದ್ದಾವೆ. ಅತ್ಯಾಧುನಿಕ ಟೆಕ್ನಾಲಜಿ ಇರುವಂತಹ ಯುದ್ಧದ ವಿಮಾನಗಳು, ರಫೇಲ್ ಅಂತಹ ಯುದ್ಧದ ವಿಮಾನಗಳು ಕೂಡ ನಮ್ಮ ಹತ್ರ ಇದ್ದಾವೆ. 2019ರಲ್ಲಿ ಅಭಿನಂದನ್ ವರ್ಧಮಾನ್ ವಿಂಗ್ ಕಮಾಂಡರ್ ಪಾಕಿಸ್ತಾನದ ಈಗೇನೀಗ ಅವರು J-16, J-17 ಅಂತ ಈಗೇನೀಗ ಯುದ್ಧದ ವಿಮಾನಗಳ ಬಗ್ಗೆ ಬಡಾಯಿ ಕುಚ್ಕೊಳ್ತಾರಲ್ಲ, ಅದನ್ನು 2019ರಲ್ಲೇ ನಮ್ಮ ಹೆಮ್ಮೆಯ ವಿಂಗ್ ಕಮಾಂಡರ್ ಅಭಿನಂದನ್ ವರ್ಧಮಾನ್ ಹೊಡೆದಾಕಿದ್ರು. ಅದನ್ನ ಆಗಲೂ ಏರ್ ಸ್ಟ್ರೈಕ್ ಆಗಿತ್ತು. 2019ರಲ್ಲೇ ಹೊಡೆದಾಕಿದ್ದು ನಾವು. ಆಗ ನಮ್ಮ ಹತ್ರ ಇದ್ದಿದ್ದು ಜಸ್ಟ್ ಮಿಗ್-21 ಇಟ್ಕೊಂಡೆ ನಾವು ನಿಮ್ಮ J-16, J-17 ಯುದ್ಧದ ವಿಮಾನಗಳನ್ನು ಹೊಡೆದಾಕಿದ್ದೀವಿ. ಈಗ ನಮ್ಮ ಹತ್ರ ಇರೋದು ರಫೇಲ್, ರಷ್ಯಾದಿಂದ ಬಂದಂತಹ ರಫೇಲ್ ಇವತ್ತು ನಾವು ಪ್ರಯೋಗ ಮಾಡ್ತಾ ಇದ್ದೀವಿ. ಬರೀ ಯುದ್ಧದ ವಿಮಾನ ಅಷ್ಟೇ ಅಲ್ಲ, ಕ್ಷಿಪಣಿಗಳಿಂದ ಹಿಡಿದು, ಇನ್ನು ಯುದ್ಧದ ಜಲಾಂತರ್ಗಾಮಿಯಿಂದ ಹಿಡಿದು, ಜೆಟ್ಗಳಿಂದ ಹಿಡಿದು, ಡ್ರೋನ್ಗಳಿಂದ ಹಿಡಿದು, ಕ್ಷಿಪಣಿಗಳಿಂದ ಹಿಡಿದು ಅತ್ಯಾಧುನಿಕ ಟೆಕ್ನಾಲಜಿ ಇರುವಂತಹ ನಾವು ಶಸ್ತ್ರಾಸ್ತ್ರಗಳನ್ನೇ ಪ್ರಯೋಗ ಮಾಡ್ತಾ ಇದ್ದೀವಿ. ಹಾಗಾಗಿ ನೀವು ಅಂದಿನ ಭಾರತಕ್ಕೂ ಇಂದಿನ ಭಾರತಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಅದರಲ್ಲೂ ಕೂಡ ಈ ಸೇನೆ ಅಂತ ಬಂದಾಗ, ಭದ್ರತೆ ಅಂತ ಬಂದಾಗ ಒಂದು ಹೆಜ್ಜೆ ಮುಂದೆ ಇದೆ ನಮ್ಮ ದೇಶ. ಹಾಗಾಗಿ ಸಮುದ್ರದ ಮುಖೇನವಾಗಿಯೂ ತಕ್ಕ ಪಾಠವನ್ನು ಕೊಡ್ತಾ ಇದ್ದೀವಿ. ಜಮ್ಮು ಕಾಶ್ಮೀರದ ಗಡಿ ಗ್ರಾಮಗಳಲ್ಲಿ ಪಾಕಿಸ್ತಾನದವರು ಶೆಲ್ ಅಟ್ಯಾಕ್ ಮಾಡ್ತಾ ಇದ್ದಾರೆ. ನಾಗರಿಕರನ್ನು ಗುರಿಯಾಗಿಸಿಕೊಂಡು ಈ ನೀಚ ಪಾಕಿಸ್ತಾನ ಸೇನೆ ದಾಳಿ ಮಾಡ್ತಾ ಇದೆ. ದಾಳಿಯಿಂದ ನಾಗರಿಕರ ಮನೆಗಳು, ಅಂಗಡಿಗಳಿಗೆ ಹಾನಿಯಾಗಿದೆ. ಶೆಲ್ ದಾಳಿ ಇದೆ. ಭಾರತದ ಗಡಿ ಭಾಗಗಳ ಮೇಲೆ ಪಾಕ್ನಿಂದ ಡ್ರೋನ್ ದಾಳಿಯಾಗ್ತಾ ಇದೆ. ಇನ್ನೊಂದು ಕಡೆ ಪಾಕಿಸ್ತಾನದ ಡ್ರೋನ್ಗಳನ್ನು ಭಾರತೀಯ ಸೇನೆ ಹೊಡೆದುರುಳಿಸ್ತಾನೇ ಇದೆ. ಅನೇಕ ಡ್ರೋನ್ಗಳು ಈಗ ಹೊಡೆದುರುಳಿಸಿದೆ ಭಾರತೀಯ ಸೇನೆ. ಅಂದರೆ ಸದ್ಯಕ್ಕೆ ಸಿಗ್ತಾ ಇರುವಂಥ ಅಪ್ಡೇಟ್ಸ್ ಪ್ರಕಾರ ಒಂದು 70ಕ್ಕಿಂತ ಹೆಚ್ಚು ಡ್ರೋನ್ಗಳನ್ನು ಹೊಡೆದುರುಳಿಸಿದ್ದಾರೆ ಅನ್ನುವಂತಹ ಮಾಹಿತಿ ಈಗ ಸಿಗ್ತಾ ಇದೆ. ನೋಡಿ, ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ, ಕಾರಿನ ಗಾಜೆಲ್ಲ ಪುಡಿ ಪುಡಿಯಾಗಿ ಹೋಗಿದೆ. ಮನೆಗಳನ್ನು ಟಾರ್ಗೆಟ್ ಮಾಡಿದ್ದಾರೆ, ನಾಗರಿಕರನ್ನು ಟಾರ್ಗೆಟ್ ಮಾಡಿದ್ದಾರೆ. ಜಮ್ಮು ಕಾಶ್ಮೀರದ ಒಂದು ಕಾರು, ಅಲ್ಲಿ ನಂಬರ್ನ ಕೂಡ ನೋಡ್ತಾ ಇದ್ದೀರಾ, ಜಮ್ಮು ಕಾಶ್ಮೀರದ ರಿಜಿಸ್ಟ್ರೇಷನ್ ಇರುವಂತಹ ಕಾರು, ಗ್ಲಾಸು ಎಲ್ಲ ಪುಡಿ ಪುಡಿಯಾಗಿ ಹೋಗಿದೆ, ಜಖಮಾಗಿ ಹೋಗಿದೆ. ಅಂದರೆ ಅಲ್ಲಿಯ ನಾಗರಿಕರನ್ನು ಗುರಿಯಾಗಿಸಿಕೊಂಡು ಒಂದು ಕಡೆ ಇವರು ದಾಳಿಯನ್ನು ಮಾಡ್ತಾ ಇರುವಂಥದ್ದು. ನೇರವಾಗಿ ಸೈನಿಕರ ಜೊತೆ ಹೋರಾಟಕ್ಕೆ ಬರೋಕ್ಕಾಗ್ತಾ ಇಲ್ಲ, ಇವ್ರ ತಾಕತ್ತೇ ಇಲ್ಲ ಅವ್ರ ಹತ್ರ. ಯಾಕಂದರೆ ನಿಮ್ಮ ಎಲ್ಲ ಪ್ರಯತ್ನಗಳು ವಿಫಲಗೊಳಿಸ್ತಾ ಇದೆ ಭಾರತೀಯ ಸೇನೆ. ನೀವು ಕ್ಷಿಪಣಿ ಬಿಟ್ರಿ, ಅದನ್ನು ಡಿಸ್ಟ್ರಾಯ್ಡ್ ಮಾಡಿದರು ನಮ್ಮ ಭಾರತೀಯ ಸೇನೆ. ಡ್ರೋನ್ಗಳನ್ನು ಹೊಡೆದುರುಳಿಸ್ತು ನಮ್ಮ ಭಾರತ ಸೇನೆ. ಜೆಟ್ ವಿಮಾನಗಳನ್ನು ಹೊಡೆದುರುಳಿಸ್ತು ನಮ್ಮ ಭಾರತ ಸೇನೆ. ಈಗ ನೋಡಿ, ಜಮ್ಮು ಕಾಶ್ಮೀರದ
ನಾಗರಿಕರ ಮನೆ ಮೇಲೆ ದಾಳಿ ಮಾಡ್ತಾ ಇದೆ. ಇದು ಅಮಾಯಕರ ಮೇಲೆ ದಾಳಿ. ನಿಮ್ಮ ಪೌರುಷ ಏನಿದ್ರು ಅಮಾಯಕರ ಮೇಲೇ. ಮೊನ್ನೆ ಪಹಲ್ಗಾಮಲ್ಲೂ ಕೂಡ ಅಮಾಯಕರ ಮೇಲೇ ದಾಳಿ ಮಾಡಿದ್ರಿ ನೀವು. ಉಗ್ರರನ್ನು ಮುಂದೆ ಬಿಟ್ಟು ನೀವು ದಾಳಿ ಮಾಡಿಸಿದ್ರಿ. ಹಿಂದೂಗಳು ಅಂತ ಗೊತ್ತಾದ ತಕ್ಷಣ ಹಣೆಗೆ ಗುಂಡಿಟ್ಟು ಸಾಯಿಸಿದ್ರಿ, ತಲೆಗೆ ಗುಂಡಿಟ್ಟು ಸಾಯಿಸಿದ್ರಿ. ಅನೇಕ ಮಹಿಳೆಯರ ಕುಂಕುಮವನ್ನು ಕಿತ್ಕೊಂಡ್ರಿ. ಅದೇ ಕುಂಕುಮದ ಹೆಸರಿನ ಸಿಂಧೂರ ಹೆಸರಲ್ಲಿ ಇವತ್ತು ನಿಮಗೆ ಮೆಗಾ ಆಪರೇಷನ್ ಆಗ್ತಾ ಇದೆ. ಸಿಂಧೂರದ ಪವರ್ ಏನು ಅಂತ ಇವತ್ತು ಇಡೀ ಜಗತ್ತಿಗೆ ಭಾರತ ಸಾರಿ ಸಾರಿ ಹೇಳ್ತಾ ಇದೆ.